ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ನಾನು, ನಮ್ಮ ಮಮ್ಮಿ, ನಮ್ಮ ಅತ್ತೆ, ಸೊ 3 ಜನ ಬಂದಿದ್ದೀವಿ. ಏನಕ್ಕೆ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ದೀರಾ. ಸೊ ಇವರಿಬ್ರು ವಿನ್ ಆಗಿದ್ದಕ್ಕೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತ. ಸೊ ಅದಕ್ಕೆ ಇವರಿಬ್ರಿಗೆ ಸರ್ಪ್ರೈಸ್ ಸ್ಯಾರಿ ಗಿಫ್ಟ್ ಕೊಡ್ಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಸೊ ಶಾಕಿಂಗ್ ಅಲ್ಲ ಅವರೇ ಮಾಡೋದೇ ಗೈಸ್. ಬನ್ನಿ, ಸೊ ಬನ್ನಿ ನೋಡೋಣ ಏನೇನೆಲ್ಲ ಮಾಡ್ತಾರೆ ಅಂತ. ಲಾಸ್ಟ್ ಟೈಮ್ ಬಂದಿದ್ದೆ ಇಲ್ಲಿಗೆ ನಾನು, ಒಂದು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಶಾಪಿಂಗಿಗೆ. ಸೊ ಮತ್ತೆ ಇಲ್ಲೇ ನಮ್ಮ ಮನೆ ಹತ್ರ ಅಂದ್ಬಿಟ್ಟು ನಾನು ನಮ್ಮ ಮಮ್ಮಿಗೆ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಬ್ಲಾಗ್ಸ್ ಅಲ್ಲ ಯೂಟ್ಯೂಬಲ್ಲಿ, ಅದಕ್ಕೆ ಅಂದ್ಕೊಂಡೆ ಎಲ್ಲೋ ನೋಡಿ. ನಮ್ಮ ಮಮ್ಮಿ ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಆಗ್ತಿರೋದು, ನಮ್ಮ ಅತ್ತೆನೂ ಫಸ್ಟ್ ಟೈಮು. ನಾನು ಇವಾಗ ಬೆಳಗ್ಗೆ ಹುಡ್ಕೊಂಡಿದ್ದಲ್ಲ ಸೀರೆ ನೋಡಿ, ಅಷ್ಟು ಬೇಗ ಶುರು ಮಾಡ್ಕೊಂಬಿಟ್ರಿ ಇಬ್ರು ಡಿಸ್ಕಷನ್. ಸೆಲೆಕ್ಷನ್ ಮಾಡ್ತಿದ್ದಾರೆ. ನಾನು ನೋಡಿ ಗೈಸ್ ಹೆಂಗೆ ಕಾಣಿಸ್ತಾ ಇದ್ದೀನಿ. ಬ್ಲೌಸ್ ನೋಡಿ, ಬ್ಲೌಸ್ ಇದೆ ನೋಡಿ ಇಲ್ಲಿ. ಮುಂಚೆ ನಾನು KG ಲೆಕ್ಕ ಸ್ಯಾರಿಯಲ್ಲಿ ತೊಗೊಳಕ್ಕೆ ಬಂದಿದ್ದೆ. ಆಮೇಲೆ ₹1 ಸ್ಯಾರಿ ಅಂತಲೇ ಹೇಳಿದರು. ಸೊ ಇವಾಗ ಇಲ್ವಂತೆ, ಬರೀ 50% ಆಫ್ ಅಂತೆ. ನೋಡಿ, ಈ ಸೈಡ್ ಒಬ್ರು, ಈ ಸೈಡ್ ಒಬ್ರು. ಬಾಟಲ್ ಗ್ರೀನ್ ಆಲ್ರೆಡಿ ನಾವು ಶಾಪಿಂಗ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸರಿ, ಯಾಕೆ ತಗೊಳ್ಳಿ, ಒಂದು ಇವ್ರಿಗೆ ಎಷ್ಟು ಕಲರ್ ಇದ್ರೂ ಸಮಾಧಾನ ಇಲ್ಲ. ಆ ಕಲರ್ ಚೆನ್ನಾಗೈತೆ, ಈ ಕಲರ್ ಚೆನ್ನಾಗೈತೆ ಅಂತವ್ರೆ. ಆಮೇಲೆ ಇದು ಚೆನ್ನಾಗಿದೆ. ಸೊ ನಾವು ರೇಷ್ಮೆ ಥರ ಇದ್ರಲ್ಲ, ನೀವು ಉಟ್ಕೊಬೇಕಂದಲ್ಲ. ಮತ್ತೆ ಬೇಡ ಬೇಡ ಅಂತಿದ್ದಾರೆ. ಏನಿಗೆ ಅಂತ ಗೊತ್ತಿಲ್ಲ. ಒಂದು ಸೈಡ್ ಪ್ಲೀಸ್. ನೋಡಿ, ನಮ್ಮ ಮಮ್ಮಿ ಅಂತೂ ಯಪ್ಪ ಗೈಸ್ ಹೇಗಿದೆ, ಚೆನ್ನಾಗಿದೆಯಾ? ಈ ಕಲರ್ ಇಲ್ಲ ನನ್ನ ಹತ್ರ. ನಿಮ್ಮ ಹತ್ರ ಯಾವ ಕಲರ್ ಇಲ್ಲ ಹೇಳಿ? ಎಲ್ಲ ಇರುತ್ತೆ, ಈ ಕಲರ್ ಇಲ್ಲ. ನೋಡಿ ಗೈಸ್, ನಮ್ಮ ಮಮ್ಮಿ ಬರ್ತಾನೆ ಇಲ್ಲ. ಅವ್ರ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಮಮ್ಮಿಗೆ ಕರ್ಕೊಂಡು ಬಂದು ತಪ್ಪು ಮಾಡ್ಬಿಟ್ಟೆ. ದೊಡ್ಡ ಶೋರೂಮಿಗೆ ಕರ್ಕೊಂಡು ಬಂದ್ಬಿಟ್ಟಿರಿ. ನೋಡಿ, ಅಲ್ಲಿಂದಾನೆ ಎಲ್ಲಿ ಇದ್ರು. ಅಲ್ಲೋ, ಇವ್ರಿಗೆ ಹೇಳಿರೋದು ಒಂದೇ ಸ್ಯಾರಿ, ಇವ್ರು ತೊಗೋತಿರೋದು ಎಷ್ಟು ಸ್ಯಾರಿ ಗೊತ್ತಿಲ್ಲ. ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ಬೋದು, 20 ಸರ್ಪ್ರೈಸ್ ಗಿಫ್ಟ್ ಕೊಡೋಕ್ಕಾಗಲ್ಲ. ಕೋಳೆ ಇದಾ? ಬೇಡಪ್ಪ, ಅದು ಒಂಥರ ಜೀಬ್ರಾ ಟೈಪ್ ಸ್ಯಾರೀಸ್ ಬಂದಿಲ್ಲ ಮನೆ, ಆ ಥರದಿದೆಯಾ? ನನ್ನ ಮಾತೇ ಕೇಳ್ತಿಲ್ಲ ಅವ್ರು. ಆ್ಯಕ್ಚುಲಿ ಬೇಡ 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 ಅಂತವ್ರೆ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಈ ಕಲರ್ चाहिए. ಹೇಳಮ್ಮ ಮಾಮ್, ಎಷ್ಟು ಸೆಲೆಕ್ಟ್ ಮಾಡಿದ್ರಿ? ಡೋಂಟ್ ಡಿಸ್ಟರ್ಬ್. ಅಯ್ಯೋ ದೇವ್ರೇ. ಸೋನು ಬಬ್ಲುದಿಲ್ಲ ಅಣ್ಣ, ಬಬ್ಲು ಕೊಡ್ಸೋದಲ್ಲ ಮಲ್ಲೇಶ್ವರ ಮೇಲೆ. ಅಲ್ಲಿಂದ ಇಲ್ಲಿಗೆ ಬಂದವ್ರೆ. ನೋಡಿ, ಅಲ್ಲಿದ್ದಿದ್ದು ಇಲ್ಲಿಗೆ ಬಂದಿದ್ದಾರೆ ಇವಾಗ. ಮತ್ತೆ ಇಲ್ಲಿ ಅಂದವ್ರೆ. ಇನ್ನು ಒಳಗಡೆ ಕರ್ಕೊಂಡು ಹೋಗ್ತಾರೆ. ನೋಡಿ, ನೆಕ್ಸ್ಟ್ ಚೆನ್ನಾಗಿದಿಲ್ಲಪ್ಪ. ಸೊ ಗೈಸ್, ಸ್ಯಾರಿ ಆಯ್ತು. ಇವಾಗ ನಮ್ಮ ಮಮ್ಮಿ ನೋಡಿ ಡ್ರೆಸ್ಸಿಗೆ ಬಂದಿದ್ದಾರೆ. ಪಾಪ ನಮ್ಮ ಅತ್ತೆ ಸುಮ್ಮನೆ ನಮ್ಮ ಮಮ್ಮಿಯಿಂದ ಓಡಾಡ್ತವ್ರೆ. ಸೆಟ್ ಸೆಕ್ಷನು ಸೆಟ್ ಸೆಟ್ ನೋಡಮ್ಮ, ಕೇಳೋರಿಗೆ ಡ್ರೆಸ್ ಕೊಡು ಅಂತ ಸೆಟ್ಟು. ಇದು ಮೆಟೀರಿಯಲ್ಲು. ಎಲ್ಲಿ ಸುಮಾ? ಯಾರನ್ನೋ ಫ್ರೆಂಡ್ ಮಾಡ್ಕೊಂಡು ನೋಡಿ ಹೆಂಗ್ ಕರೀತವ್ರೆ. ಸುಮಾ ಎಲ್ಲೋದ್ರು? ಯಾರಂತಾನೆ ಸುಮಾ ಎಲ್ಲಿ? ಸುಮಾ ಇಲ್ಲಿ ಯಾರು ಇದ್ರಲ್ಲ, ಕೌಂಟರ್ ತೋರಿಸ್ತಿದ್ರಲ್ಲ. ಸುಮ್ಮ ಯಾರು ಇಲ್ವೇ ಇಲ್ವಂತೆ. ಸುಮ್ಮನೆ ಸುಮ್ಮ ಅಂತ ಕರ್ದವ್ರು ಇಷ್ಟೊತ್ತು. ಎಲ್ಲಿ ಸುಮಾ ಕಳೆದೋದ್ರು ಎಲ್ಲೋ. ಪಾರ್ಟಿ ಬೇರು ಸೋನು 25 ಕತೆ. ನನಗೆ ಟಯರ್ಡ್ ಆಗೋಯ್ತು. ನಮ್ಮ ಅತ್ತೆ ಎಲ್ಲೋದ್ರು ಅಂತಾನೆ ಗೊತ್ತಾಗ್ತಿಲ್ಲ, ಕಾಣಿಸ್ತಾನೆ ಇಲ್ಲ. ನಮ್ಮ ಮಮ್ಮಿ ಇಲ್ಲಿದ್ದಾರೆ. ನಮ್ಮ ಅತ್ತೆ ಎಲ್ಲೋದ್ರು ಅಂತ ಗೊತ್ತಾಗ್ತಿಲ್ಲ. ಸುಸ್ತಾಗಿ ಕುತ್ಕೊಂಡ್ಬಿಟ್ರೆ ಏನೋ ಗೊತ್ತಿಲ್ಲ. ನಮ್ಮ ಮಮ್ಮಿನ ಕರ್ಕೊಂಡು ಬಂದು
ಬಿಗ್ ಮಿಸ್ಟೇಕ್ ಮಾಡಿದ್ದೀನಿ ಇಷ್ಟೊತ್ತು. ವಯಸ್ಸು ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ನೋಡಿ ಡ್ರೆಸ್ ಬಂದರು ಪಾಪ, ಅಲ್ಲೂ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರು, ಡ್ರೆಸ್ ತೊಗೊಂಡಿಲ್ಲ. ಇವಾಗ ನಮ್ಮ ಅತ್ತೆ ಹುಡುಕ್ತಾ ಇದೀವಿ, ಎಲ್ಲಿದ್ದಾರಂತ ಗೊತ್ತಾಗ್ತಿಲ್ಲ. ಸ್ಟಾರ್ಟಿಂಗಿಂದ ಇವಾಗ ಎಂಡಿಂಗ್ ಬಂದಿದ್ದಾರೆ. ಎಂಡಿಂಗ್ ಇಲ್ಲಿ ಯಾವುದೋ ಇನ್ನೊಂದು ಸೀರೆ ನೋಡ್ತಿದ್ದಾರೆ, ಅದು ತೊಗೋತಾರೆ ಇಲ್ವಾ ಡೌಟು. ಒಂದು ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟಿದ್ದಾರೆ, ಇವಾಗ ಇನ್ನೊಂದು ನೋಡ್ತಿದ್ದಾರೆ. ಚೆನ್ನಾಗೈತೆ, ಅದು ವೀಡಿಯೋ ಕಾಲ್ ಮಾಡಿ ಬೇರೆ ತೋರಿಸ್ತವ್ರೆ. ಓ ಮೈ ಗಾಡ್, ಒಂದು ಸೀರೆಗೆ ನೋಡಿ ವೀಡಿಯೋ ಕಾಲ್ ಮಾಡಿ, ಒಂದು ಸೀರೆ ಸೆಲೆಕ್ಷನ್ಗೆ ಎಷ್ಟು ಜನಕ್ಕೆ ಕಾಲ್ ಮಾಡಿ ಕೇಳ್ತಾರೆ ನಮ್ಮ ಮಮ್ಮಿ ನೋಡಿ ಚೆನ್ನಾಗಿದೆಯಾ ಅಂತ. ಬಟ್ ಆಲ್ರೆಡಿ ಒಂದು ಸೆಲೆಕ್ಟ್ ಮಾಡಿದ್ದಾರೆ, ಇವಾಗ ಸುಮ್ಮನೆ ಇಲ್ಲೊಂದು ಸೆಲೆಕ್ಟ್ ಮಾಡೋಣ ಅಂತ. ಬಟ್ ತೊಗೋತಾರೋ ಇಲ್ವಂತ ಗೊತ್ತಿಲ್ಲ. ಇವಾಗ ಅದೂ ಬೇಡ ಅಂತ ವಾಪಸ್ ಬರ್ತಿದ್ದಾರೆ. ಇಷ್ಟೊತ್ತವರೆಗೂ ಅವ್ರಿಗೆ ತೊಂದರೆ ಕೊಟ್ಟರು. ನೀವಂತ ತೊಗೊಳ್ಳಿ, ನಾನೊಂದು ತೊಗೊಳ್ಳೋಣ, ಸರಿನಾ? ಇಲ್ಲ ಅನ್ಬೇಡಿ. ಈ ಸೀರೆ ಚೆನ್ನಾಗಿದೆ ನೋಡಿ, ಅದೆಷ್ಟು ಚೆನ್ನಾಗಿದೆ ಸೀರೆ. ಸೋನು ಇದೊಂದು ಕೊಡ್ಸೋನು, ಚೆನ್ನಾಗಿದೆ, ಸೂಪರಾಗಿದೆ ಅಲ್ಲ ಇದು. ಕಲರ್ ಚೆನ್ನಾಗಿದೆ ನೋಡಿ. ಇದು ತುಂಬ ಚೆನ್ನಾಗಿದೆ, ಇದೊಂದು ಕೊಡ್ಸೋ. ಬೇಡ ಅದು ಇದಿದೆ, ಅದರಲ್ಲಿ ಏನೋ ಪ್ರಿಂಟ್ ಇದೆ, ಬೇರೆ ನೋಡೋಣ ಇರಿ. ಬೇಡ ಆನೆದೆಲ್ಲ ಹಾಕಲ್ವಾ ನೀವು? ಏಕೆ? ಯಪ್ಪ, ಬಿಲ್ಲಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಫೈನಲಿ ಆಯಿತು. ಇವಾಗ ಇಲ್ಲೇನೋ ಪರ್ಸ್ಗಳಿದೆ ಅಂತೆ, ಸೊ ಪರ್ಸ್ಗಳು ನೋಡೋಣ. ಸೊ ಪರ್ಸ್ ಶಾಪಿಂಗ್, ಯಾಕಂದರೆ ನಮ್ಮ ಅತ್ತೆ ಏನೂ ತೊಗೊಂಡಿಲ್ಲ, ಸೊ ಅದಕ್ಕೆ ಪರ್ಸ್ಗಳು ತೊಗೊಂಡು ಹೋಗೋದು. ಯಪ್ಪ, ಪರ್ಸ್ ಸೆಲೆಕ್ಟ್ ಮಾಡೋಕ್ಕೂ 1 ಅವರ್ ತೊಗೋತವ್ರೆ. ಸೊ ಫೈನಲಿ ನಮ್ಮ ಅತ್ತೆ ಒಂದು ಸೆಲೆಕ್ಟ್ ಮಾಡೋದು. ನಮ್ಮ ಮಮ್ಮಿ ಸೆಲೆಕ್ಟ್ ಮಾಡಿದ್ರೆ ಅದೇನೋ ಅಷ್ಟೊಂದು ಇಷ್ಟ ಇಲ್ವಂತೆ, ಸೊ ಬೇರೆ ತೊಗೊಂಡು ಫೈನಲಿ ಹೋಗೋಣ. ಹೋದರೆ ಸಾಕು ಇಲ್ಲಿಂದ. ಬಿಲ್ಲಿಂಗ್ ಆಯಿತು, ಇವಾಗ ಹೊಡೋದಷ್ಟೇ. ನಮ್ಮ ಮಮ್ಮಿ ನೋಡಿ ಆಲ್ರೆಡಿ ಮುಂದೆ ಹೋಗಿ ಬಿಟ್ಟಿದ್ದಾರೆ. ಪಾಪ ನಮ್ಮ ಅತ್ತೆ ಒಂದೇ ಒಂದು ಪರ್ಸ್ ತೊಗೊಂಡ್ರು ನೋಡಿ ನಮ್ಮ ಮಮ್ಮಿ. ಗಾಯ್ಸ್, ನನ್ನ ಪರ್ಚೇಸಿಂಗೆಲ್ಲ ಆಯಿತು ಗಾಯ್ಸ್. ನಾನು 3 ಸೀರೆ ತೊಗೊಂಡೆ. ಆ್ಯಕ್ಚುಲಿ ಇವತ್ತಿನ ಸ್ಪೆಷಲ್ ಡೇ ನೋಡಿದ್ರಲ್ಲ, ಸ್ಯಾರಿ ಶಾಪಿಂಗ್ ಎಲ್ಲ ನಮ್ಮ ಮಮ್ಮಿಗೆ ನಮ್ಮ ಅತ್ತೆಗೆಲ್ಲ ಸ್ಯಾರಿ ಶಾಪಿಂಗು ಎಲ್ಲ ತೊಗೊಂಡ್ವಿ. ಸೊ ಅದೇ ಗ್ಯಾಪಲ್ಲಿ ನಾನು ಇವತ್ತೊಂದು ಸ್ಪೆಷಲ್ ಈವೆಂಟ್ ಗಿಫ್ಟ್ ಹ್ಯಾಂಪರ್ನ ನಾನು ಆರ್ಡ್ರ್ ಮಾಡಿದ್ದೆ. ಸೊ ವ್ರ್ಯಾಪ್ ಆ್ಯಂಡ್ ಆರ್ಟ್ ಹ್ಯಾಂಪರ್ಸ್ ಕಡೆಯಿಂದ ನಾನು ಆರ್ಡ್ರ್ ಮಾಡಿದ್ದೆ. ಅವರು ಒಂದು ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ ನನಗೆ ಕಳಿಸಿದ್ದಾರೆ. ಸೊ ಒಂಥರ ಸಿಂಪಲ್ಲಾಗಿ ಕ್ಯೂಟಾಗಿದೆ. ಸೊ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಇನ್ಸ್ಟಾ ಪೇಜ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ. ಸೊ ನೀವು ಅವ್ರಿಗೆ DM ಮಾಡಿ. ಫೆಬ್ರವರಿ ವ್ಯಾಲೆಂಟೈನ್ ಮಂತ್ ಇರೋದ್ರಿಂದ ಸೊ ನಿಮಗೂ ಅಫೋರ್ಡಬಲ್ ಪ್ರೈಸಸಲ್ಲಿ ನೀವು ನಿಮ್ಮ ಲವ್ಡ್ ಒನ್ಸ್ಗೆ, ನಿಮ್ಮ ಫ್ಯಾಮಿಲಿಗೂ, ಫ್ರೆಂಡ್ಸ್ಗೂ, ಯಾರಿಗಾದ್ರೂ ನೀವು ಗಿಫ್ಟ್ ಹ್ಯಾಂಪರ್ ಕಳಿಸ್ಬೇಕು ಅಂದರೆ ಸೊ ಕಾಂಟ್ಯಾಕ್ಟ್ ದೆಮ್, DM ದೆಮ್ ಫಾರ್ ವ್ರ್ಯಾಪ್ ಆ್ಯಂಡ್ ಹಾರ್ಟ್ ಹ್ಯಾಂಪರ್ಸ್. ನಾವು ಇವಾಗ ಡಿನ್ನರ್ಗೆ ಬಂದಿದ್ದೀವಿ. ಓನ್ಲಿ 5 ಚೆನ್ನಾಗಿ ಹೇಳ್ತಾನೆ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ರಸ ಕಬಾಬ್ ಅಲ್ಲ. ಆರ್ಡ್ರ್ ಬುಕ್ ಮಾಡಿದ್ದಿಲ್ಲ ಅದನ್ನ ಹೇಳಿ ಸುಮ್ಮನೆ ನಿಲ್ಸಿದೆ, ಎಲ್ಲ ಪ್ಯಾಕ್ ಮಾಡ್ಕೊಡ್ತೀನಿ ನಾನು. ಹೋಗಿ ಬಂದ್ಮೇಲೆ ನಾನು ಓಕೆ ಬಾಯ್.